ನ್ಯೂಸ್ ಟಾಪ್ ನನಗೆ ಸ್ವಾಗತ. ನಾನು ಸುಕನ್ಯಾ. ಬೆಳಗಾವಿ ಕರಾವಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ನೆರೆ. ಸಂತ್ರಸ್ತರ ಬದುಕನ್ನ ಮೂರಾಬಟ್ಟೆ ಮಾಡ್ತಿದೆ ರಕ್ಕಸ ಮಳೆ. ಮಳೆ ಅಬ್ಬರದ ಮಧ್ಯೆ ಸದ್ದಿಲ್ಲದೆ ನಡೀತಾ ಇದೆಯಾ ಚೇಂಜ್ ಗೇಮ್. ಮುಂದಿನ ಮುಖ್ಯಮಂತ್ರಿ ಬಗ್ಗೆಯೂ ಟಗರು ಗುಟ್ರು ಹಾಕಿದ್ದೇಕೆ, ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಸವಾರರನ್ನ ರಕ್ಷಣೆ ಮಾಡಿದ ಹೇಗೆ? ನಡುಗಡ್ಡೆಯಂತಾಗಿದ್ದ ಗ್ರಾಮದಲ್ಲಿ ಸಿಲುಕಿದ್ದ ಜನರನ್ನ ಸುರಕ್ಷಿತವಾಗಿ ಕರೆತಂದಿದ್ದು ಹೇಗೆ? ಮುಳುಗಡೆ ಹಂತದಲ್ಲಿರುವ ಗ್ರಾಮದಲ್ಲಿ ಡಿಸಿಎಂ ಪರಿಶೀಲನೆ ಹೇಗಿತ್ತು ನೋಡೋಣ ವರುಣಾರ್ ಭಟ ನ್ಯೂಸ್ ಟಾಪ್ 9 ನಲ್ಲಿ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ದೇವರ ಬೆಳಕೆರೆಯ ಪಿಕಪ್ ಡ್ಯಾಂನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕನೊಬ್ಬನನ್ನ ರಕ್ಷಿಸಲಾಗಿದೆ. ರಭಸವಾಗಿ ಹರಿತಾ ಇದ್ದ ನೀರಲ್ಲಿ ಮೀನು ಹಿಡಿಯೋಕೆ ಯುವಕ ಮುಂದಾಗಿದ್ದ. ಈ ವೇಳೆ ನೀರಿನ ಸೆಳೆತಕ್ಕೆ ಯುವಕ ಕೊಚ್ಚಿ ಹೋಗಿದ್ದು ಸ್ಥಳೀಯರು ಹಗ್ಗ ಕಟ್ಟಿ ಯುವಕನನ್ನ ಮೇಲೆತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಹೊರವಲಯದಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಬೈಕ್ ಸವಾರನೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಸಂಕೇಶ್ವರ ಚಿಕ್ಕೋಡಿ ರಸ್ತೆಯಲ್ಲಿ ಕೆರೆ ನೀರು ರಭಸವಾಗಿ ಹರಿತಾ ಇದ್ರೂ ಸವಾರ ರೋಡ್ ದಾಟೋಕೆ ಮುಂದಾಗಿದ್ದ. ಆಗ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತೆ ಸ್ಥಳೀಯರು ಸವಾರನನ್ನ ಕಾಪಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಕೃಷ್ಣಾ ನೀರನ್ನ ನುಂಗಿ ಇಂಗಳಿ ಗ್ರಾಮ ನಡುಗಡ್ಡೆಯಂತಾಗಿದ್ದು ಜನ ಗ್ರಾಮದಿಂದ ಹೊರಗೆ ಬರೋಕಾಗದೆ ನರಳಾಡ್ತಾ ಇದ್ರು. ಆಗ ಎಸ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಮೂಲಕ ಗ್ರಾಮಕ್ಕೆ ತೆರಳಿ ಜನರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಪಾತ್ರೆ ಮೇವು ಸಮೇತ ದಡಕ್ಕೆ ಬಂದ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳಗಾವಿಯ ಇಂದ್ರಪ್ರಸ್ಥ ನಗರದಲ್ಲಿರೋ ಖಾಸಗಿ ಆಸ್ಪತ್ರೆಯೊಂದು ಜಲಾವೃತವಾಗಿದ್ದು ಗರ್ಭಿಣಿಯನ್ನ ಯುವಕರು ಕಾಪಾಡಿದ್ದಾರೆ. ನಿರಂತರವಾಗಿ ಸುರಿತಾ ಇರೋ ಮಹಾಮಳೆ ಖಾಸಗಿ ಆಸ್ಪತ್ರೆಗೆ ನುಗ್ಗಿದ್ರಿಂದ ಗರ್ಭಿಣಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಯುವಕರು ಸ್ಟ್ರೆಚರ್ನಲ್ಲಿ ಗರ್ಭಿಣಿಯನ್ನ ಹೊರಗೆ ತಂದು ಆಂಬ್ಯುಲೆನ್ಸ್ನಲ್ಲಿ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಕುಂಬಾರ ಗಲ್ಲಿಯಲ್ಲಿ ವೃದ್ಧನೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ರೋಗಿಯ ಮನೆ ಸುತ್ತ ಹಿರಣ್ಯಕೇಶಿ ನದಿ ನೀರು ಆವರಿಸಿತ್ತು. ಹೀಗಾಗಿ ಹೊರಗೆ ಬರೋಕಾಗದೆ ವೃದ್ಧ ರೋಗಿ ಪರದಾಡ್ತಾ ಇದ್ದ. ಈ ವೇಳೆ ಸ್ಥಳಕ್ಕೆ ತೆರಳಿದ ಎಸ್ಡಿಆರ್ಎಫ್ ತಂಡ ವೃದ್ಧನನ್ನ ಕಾಪಾಡಿ ಹೊರ ಕರ್ಕೊಂಡು ಬಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಜನರಿಗೆ ಮುಳುಗಡೆಯ ಭೀತಿ ಶುರುವಾಗಿದೆ. ಗ್ರಾಮದ ಸುತ್ತ ಘಟಪ್ರಭಾ ನದಿ ನೀರು ಆವರಿಸಿದ್ದು ಈಗಾಗಲೇ ಗ್ರಾಮವನ್ನ ಸಂಪರ್ಕಿಸೋ ಹಳೆ ಹೊಸ ಸೇತುವೆ ಮುಳುಗಡೆಯಾಗಿದೆ. ಭಾರೀ ನೀರಿನಿಂದ ಒಂಟಿಗೋಡಿ ಮಿರ್ಜಿ ಸೇರಿದಂತೆ 8 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು ಸಾವಿರಾರು ಎಕರೆ ಕಬ್ಬು ಬೆಳೆ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. 3 ವರ್ಷದಿಂದ ಬೆಳೆ ಹಾಳಾಗ್ತಾ ಇದ್ದು ಪರಿಹಾರ ನೀಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಮಿರ್ಜಿ ಗ್ರಾಮವನ್ನ ಶಾಶ್ವತವಾಗಿ ಸ್ಥಳಾಂತರಿಸಿ ಅಂತ ಒತ್ತಾಯಿಸಿದ್ದಾರೆ. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿ ಪ್ರವಾಹದ ಪರಿಸ್ಥಿತಿಯನ್ನ ಪರಿಶೀಲನೆ ನಡೆಸಿದ್ರು. ಮಿರ್ಜಿ ಗ್ರಾಮದ ಸುತ್ತ ಘಟಪ್ರಭಾ ನದಿ ನೀರು ಆವರಿಸಿದ್ದು ನೆರೆ ಭೀತಿ ಶುರುವಾಗಿದೆ. ಹೀಗಾಗಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಡಿಸಿಎಂ ಗೋವಿಂದ ಕಾರಜೋಳ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ನಿಯಂತ್ರಣ ತಪ್ಪಿದ ಕಾರೊಂದು ಹೊಂಡಕ್ಕೆ ಉರುಳಿ ಬಿದ್ದಿದೆ. ಕೊಪ್ಪ ತಾಲೂಕಿನ ಲೋಕನಾಥಪುರ ಬಳಿ ರಸ್ತೆ ಮೇಲೆ ಸಂಚರಿಸ್ತಾ ಇದ್ದಾಗ ಕಾರು ನಿಯಂತ್ರಣ ತಪ್ಪಿದ್ದು ನೀರಲ್ಲಿ ಹೊಂಡಕ್ಕೆ ಬಿದ್ದಿದೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಂಧ್ರ ಮೂಲಕ ಚಾಲಕ ಉಡುಪಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾಗ ದುರ್ಘಟನೆ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಹಿರೇಹಳ್ಳಿ ಗಂಗನಕಟ್ಟೆ ಸೇತುವೆ ಮೇಲೆ ಕೊಚ್ಚಿಕೊಂಡು ಹೋಗಿದ್ದ ಕಾರನ್ನ ಸ್ಥಳೀಯರು ಹೊರಕ್ಕೆ ಎಳೆದಿದ್ದಾರೆ. ಬ್ರಿಡ್ಜ್ ಮೇಲೆ ಭಾರೀ ಪ್ರಮಾಣದಲ್ಲಿ ಕೆರೆ ನೀರು ಹರಿತಾ ಇದ್ರೂ ಚಾಲಕ ಕಾರನ್ನ ಚಲಾಯಿಸಿದ್ದಾನೆ. ಆಗ ನೀರಿನ ಮಧ್ಯೆ ನಿಂತ ಕಾರು ಆಫ್ ಆಗಿದೆ. ಬಳಿಕ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾಗ ಸ್ಥಳೀಯರು ಕಾರನ್ನ ಹೊರಗೆ ಎಳೆದು ತಂದಿದ್ದಾರೆ. ಉತ್ತರ ಕರ್ನಾಟಕದಾದ್ಯಂತ ಮುಂದುವರಿದ ಮಹಾಮಳೆ, ನದಿ ಅಬ್ಬರಕ್ಕೆ ಹೆದ್ದಾರಿ ಬಂದ್ ಆಗಿದ್ದಲ್ಲಿ ದೂದ್ಗಂಗಾ ಅಬ್ಬರಕ್ಕೆ ಆರೋಗ್ಯ ಕೇಂದ್ರವೇ ಮುಳುಗಿದ ಹೇಗೆ ನೋಡೋಣ ಉತ್ತರ ತತ್ತರ ನ್ಯೂಸ್ ಟಾಪ್ 9 ನಲ್ಲಿ.
ಉತ್ತರ ಕರ್ನಾಟಕದಾದ್ಯಂತ ಮಹಾಮಳೆ ಮುಂದುವರೆದಿದೆ. ಬಿಟ್ಟು ಬಿಡದೆ ವರ್ಷಧಾರೆ ಸುರಿತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ಕೆಲವೆಡೆ ರಸ್ತೆ ಸೇತುವೆಗಳು ಮುಳುಗಡೆಯಾಗಿವೆ. ನದಿ ಪಾತ್ರದ ಗ್ರಾಮಗಳಲ್ಲಿ ನೀರು ಮನೆಗೆ ನುಗ್ಗಿ ಜನರು ಪರದಾಡಿದ್ರೆ ಮತ್ತೆ ಕೆಲವರು ಮುಳುಗಿದ ಊರುಗಳನ್ನ ಖಾಲಿ ಮಾಡಿ ಜನ ಬೇರೆಡೆ ಸ್ಥಳಾಂತರಗೊಂಡಿದ್ದಾರೆ. ಹೀಗೆ ರಕ್ಕಸ ಮಳೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಬೀಳ್ತಾ ಇದ್ದು ವೇದಗಂಗಾ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ನದಿ ಅಬ್ಬರಕ್ಕೆ ಬೆಳಗಾವಿಯ ಯಮಗರಣಿ ಗ್ರಾಮದ ಬಳಿ ಹೆದ್ದಾರಿ ಬಂದ್ ಆಗಿದೆ. ನಿನ್ನೆಯಿಂದ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿದ್ದು 5 ಕಿಲೋಮೀಟರ್ ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿಯೂ ವಾಹನಗಳು ಸಾಲಾಗಿ ನಿಂತಿದ್ದು ನೀರು ಊಟವಿಲ್ಲದೆ ಚಾಲಕರು ಪರದಾಡುವಂತಾಗಿದೆ. ದೂದ್ಗಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಗೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಲಾವೃತವಾಗಿದೆ. ಗ್ರಾಮದ ಪಶು ವೈದ್ಯಕೀಯ ಕೇಂದ್ರವು ಮುಳುಗಿದ್ದು ಆಸ್ಪತ್ರೆಗಳಲ್ಲಿದ್ದ ವೈದ್ಯಕೀಯ ಸಾಮಗ್ರಿಗಳನ್ನು ಸಿಬ್ಬಂದಿ ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ. ಏಕಾಏಕಿ ನೀರು ನುಗ್ಗಿದ್ರಿಂದಾಗಿ ಆಸ್ಪತ್ರೆಯಲ್ಲಿ ರೋಗಿಗಳು ಸಿಬ್ಬಂದಿ ಪೇಚಾಡಿದ್ರು. ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಘಟಪ್ರಭಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. 1,10,000 ಕ್ಯೂಸೆಕ್ಸ್ನಷ್ಟು ನೀರು ಹೆಚ್ಚಾಗಿದ್ದು ಗೋಕಾಕ್ ತಾಲೂಕಿನ ಕೊಣ್ಣೂರು ಮಾರುಕಟ್ಟೆಗೆ ನದಿ ನೀರು ನುಗ್ಗಿತು. ಪರಿಣಾಮ ಮಾರುಕಟ್ಟೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಲ್ಲದೆ ಗೋಕಾಕ ಮೂಡಲಗಿ ತಾಲೂಕಿನ ವಿವಿಧೆಡೆ ಪ್ರವಾಹದ ಭೀತಿ ಎದುರಾಗಿದ್ದು ಗೋಕಾಕ್ನ ಲೋಳಸೂರು ಸೇತುವೆ ಮುಳುಗಿತ್ತು. ಇನ್ನು ಗೋಕಾಕ್ ಪಟ್ಟಣದ ಮಟನ್ ಮಾರ್ಕೆಟ್, ಭೋಜುಗರಗಲ್ಲಿ, ಉಪ್ಪಾರಗಲ್ಲಿಯಲ್ಲಿ ನೂರಾರು ಮನೆಗಳಿಗೆ ನದಿ ನೀರು ನುಗ್ಗಿ ಜನರು ಪರದಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಮುಂದುವರೆದಿದ್ದು ರಬಕವಿ-ಬನಹಟ್ಟಿ ತಾಲೂಕಿನಲ್ಲಿ ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಪರಿಣಾಮ ಡಬಳೇಶ್ವರ ನಂದಗಾವ ಸೇತುವೆ ಜಲಾವೃತವಾಗಿದ್ದು ನದಿ ಅಕ್ಕಪಕ್ಕದ ನೂರಾರು ಎಕರೆ ಕಬ್ಬು ಮುಳುಗಡೆಯಾಗಿದೆ. ಗ್ರಾಮದ ಬಳಿ ಇರೋ ಲಕ್ಷ್ಮೀದೇವಿ ದೇವಸ್ಥಾನ, ದುರ್ಗಾದೇವಿ ದೇವಾಲಯಗಳು ಜಲದಿಗ್ಬಂಧನಕ್ಕೆ ಒಳಪಟ್ಟಿವೆ. ಇನ್ನು ಗ್ರಾಮದ ಕಡೆ ಘಟಪ್ರಭಾ ನದಿ ನೀರು ನುಗ್ತಾ ಇದ್ದು ಜನರಿಗೆ ಆತಂಕ ಶುರುವಾಗಿದೆ. ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರಲ್ಲಿ ದೇಗುಲವೊಂದು ಜಲಾವೃತವಾಗಿದೆ. ಗ್ರಾಮದ ಸಮೀಪವಿರುವ ಹೊಳೆಬಸವೇಶ್ವರ ದೇಗುಲಕ್ಕೆ ನೀರು ನುಗ್ಗಿ ಭಾಗಶಃ ಮುಳುಗಿದೆ. ದೇವಸ್ಥಾನದೊಳಗೆ 4 ಅಡಿಯಷ್ಟು ನೀರು ನಿಂತಿದ್ದು ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಅಲ್ಲದೆ 4 ಅಡಿಯಷ್ಟು ನೀರು ಹೆಚ್ಚಾದರೆ ಗ್ರಾಮದ ಬಳಿಯ ಘಟಪ್ರಭಾ ಸೇತುವೆಯೂ ಮುಳುಗಲಿದೆ. ಧಾರವಾಡ ಜಿಲ್ಲೆಯಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದ್ದು ಅಳ್ನಾವರ ತಾಲೂಕಿನ ಹುಲಿಕೆರೆ ನೀರಿನಿಂದ ಭರ್ತಿಯಾಗಿದೆ. ಭಾರಿ ನೀರಿನಿಂದಾಗಿ ಕೆರೆ ತಡೆಗೋಡೆಗೆ ರಂಧ್ರ ಬಿದ್ದಿದ್ದು ನೀರು ಸೋರಿಕೆಯಾಗುತ್ತಿದೆ. 2019ರಲ್ಲಿ ಒಡೆದು ಹೋಗಿದ್ದ ಕೆರೆಗೆ ತಡೆಗೋಡೆ ನಿರ್ಮಿಸಲಾಗಿದ್ದು ಸದ್ಯ ಸುರಿತಾ ಇರುವಂತಹ ಮಳೆಗೆ ಕಾಮಗಾರಿ ಗುಣಮಟ್ಟದ ಅಸಲಿತನ ಬಟಾಬಯಲಾಗಿದೆ. ಕೆರೆ ತಡೆಗೋಡೆಗೆ ರಂಧ್ರ ಬಿದ್ದಿರೋದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಧಾರವಾಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಧಾರವಾಡ ತಾಲೂಕಿನ ಮುಗದ ಗ್ರಾಮದಲ್ಲಿ ರೈತರ ಜಮೀನುಗಳು ಜಲಾವೃತವಾಗಿದೆ. ಇನ್ನು ನದಿ ನೀರು ಕೂಡ ನುಗ್ಗಿ ಭತ್ತ, ಸೋಯಾ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿವೆ. ಭಾರೀ ಮಳೆ, ನದಿ ಅಬ್ಬರಕ್ಕೆ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಮಹಾಮಳೆಯ ರುದ್ರ ರೂಪಕ್ಕೆ ಕರುನಾಡು ತತ್ತರಿಸಿದೆ. ಮಳೆ ಮತ್ತು ಪ್ರವಾಹದಿಂದ ಉತ್ತರ ಕರ್ನಾಟಕ ನಲುಗಿದ್ದು ದಕ್ಷಿಣ ಕರ್ನಾಟಕದಲ್ಲೂ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡುತ್ತಿದ್ದಾರೆ. ನಾಳೆ ಬೆಳಗಾವಿಗೆ ತೆರಳಲಿರುವಂತಹ ಸಿಎಂ ಬಿಎಸ್ವೈ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಗ್ರಾಮಕ್ಕೆ ನದಿ ನೀರು ನುಗ್ಗಿ ಏನೆಲ್ಲ ಅನಾಹುತ ಸಂಭವಿಸಿದೆ? ಟಿವಿಎನ್ ಕ್ಯಾಮೆರಾ ಮುಂದೆ ಪ್ರವಾಹ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದು ಹೇಗೆ? ರಾತ್ರಿಯಿಂದ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದವರನ್ನ ರಕ್ಷಣೆ ಮಾಡಿದ್ದು ಹೇಗೆ? ನೋಡೋಣ ಜಲಾಸುರ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಹಿರಣ್ಯಕೇಶಿ ನದಿ ತುಂಬಿ ಹರಿತಾ ಇದ್ದು ಹುಕ್ಕೇರಿ ತಾಲೂಕಿನ ಚಿಕ್ಕಾಲಗುಡ್ಡ ಗ್ರಾಮಕ್ಕೆ ನದಿ ನೀರು ನುಗ್ಗಿದೆ. ಭಾರೀ ನೀರು ನುಗ್ಗಿದ್ರಿಂದಾಗಿ ಗ್ರಾಮದ 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ವು. ಹೀಗಾಗಿ ಗ್ರಾಮಸ್ಥರನ್ನ ಗ್ರಾಮದ ಹೊರವಲಯದ ಸರ್ಕಾರಿ ಶಾಲೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಭಾರಿ ಮಳೆಗೆ ಸೂರು ಕಳೆದುಕೊಂಡು ಜನರು ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಚಿಕ್ಕಾಲಗುಡ್ಡ ಗ್ರಾಮದಲ್ಲಿ ನೀರು ನುಗ್ಗಿದ್ದು ಪ್ರವಾಹ ಸಂತ್ರಸ್ತರು ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರ ಸಹಾಯ ಮಾಡಿದರೆ ನಾವು ಬದುಕ್ತೇವೆ,
ನಿತ್ಯ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದೇವೆ. ದುಡಿಮೆ ಮಾಡಿ ನಮಗೆ ಮನೆ ಕಟ್ಟಿಕೊಳ್ಳುವ ಶಕ್ತಿ ಇಲ್ಲ. ಸರ್ಕಾರ ಮನೆ ನಿರ್ಮಿಸಿಕೊಡಲಿ ಅಂತ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತೋಟದ ಮನೆಯಲ್ಲಿ ಸಿಲುಕಿದ್ದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಗೋಕಾಕ್ ತಾಲೂಕಿನ ಲೋಳಸುರ ಗ್ರಾಮದ ಬಳಿ ಇರುವ ತೋಟದ ಮನೆಯಲ್ಲಿ ಇಬ್ಬರು ಸಿಲುಕಿದ್ರು. ತೋಟದ ಮನೆಯನ್ನ ಘಟಪ್ರಭಾ ನದಿ ನೀರು ಸುತ್ತುವರೆದಿದ್ದು ನಿನ್ನೆ ರಾತ್ರಿಯಿಂದಲೂ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಾಲ ಕಳೀತಾ ಇದ್ರು. ಬೋಟ್ ಮೂಲಕ ಇಬ್ಬರನ್ನ ಎಸ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿ ದಡಕ್ಕೆ ಸೇರಿಸಿದೆ. ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿದ್ದು ಸಾವಿರಾರು ಎಕರೆ ಜಮೀನು ಸಂಪೂರ್ಣ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಸೇರಿದಂತೆ ಹಲವು ಕಡೆ ಜಮೀನು ಜಲಾವೃತವಾಗಿದೆ. ನದಿ ನೀರಿನಿಂದ ಭತ್ತದ ಗದ್ದೆಗಳು ಕೆರೆಯಂತಾಗಿದ್ದು ಜಮೀನಿನಲ್ಲಿ 4-5 ಅಡಿ ಎತ್ತರದಷ್ಟು ನೀರು ನಿಂತಿದೆ. ಕಳೆದ ವರ್ಷದ ಬೆಳೆ ಪರಿಹಾರವೇ ಸಿಗದೆ ಸಂಕಷ್ಟದಲ್ಲಿದ್ದ ರೈತರಿಗೆ ಪ್ರವಾಹ ಮತ್ತೊಮ್ಮೆ ಆಘಾತ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ರಸ್ತೆಗಳು ಬಂದ್ ಆಗಿವೆ. ಅಂಕೋಲ ಹುಬ್ಬಳ್ಳಿ ರಸ್ತೆ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಯಲ್ಲಾಪುರ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಪೊಲೀಸರು ತಡೆಯೊಡ್ಡಿದ್ದು ಬಾಳೆಗುಳಿ ಬಳಿ ನೂರಾರು ಸಂಖ್ಯೆಯಲ್ಲಿ ಸಾಲಾಗಿ ನಿಂತಿವೆ. ವಾಹನ ಸಂಚಾರ ನಿಲ್ಲಿಸಿರೋದ್ರಿಂದ ಲಾರಿಗಳ ಸಿಬ್ಬಂದಿ ಪರದಾಡುವಂತಾಗಿದೆ. ಹೆಲಿಕಾಪ್ಟರ್ ಮೂಲಕ ಹೋಟೆಲ್ನಲ್ಲಿ ಸಿಲುಕಿದ 15 ಜನರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸುಂಕಸಾಳ ಬಳಿಯ ನವಮಿ ಹೋಟೆಲ್ನಲ್ಲಿ ಪ್ರವಾಸಿಗರು ತಂಗಿದ್ರು. ಆದರೆ ಉಕ್ಕಿ ಹರಿತಾ ಇರುವಂತಹ ಗಂಗಾವಳಿ ನದಿ ನೀರು ಹೋಟೆಲ್ಗೆ ನುಗ್ಗಿ ಸಂಕಷ್ಟಕ್ಕೆ ಸಿಲುಕಿದ್ರು. ಹೋಟೆಲ್ ಸಿಬ್ಬಂದಿ, ಗ್ರಾಹಕರು ಸೇರಿದಂತೆ 15 ಜನರಿದ್ರು. ಹೀಗಾಗಿ ನೌಕಾದಳದ ಹೆಲಿಕಾಪ್ಟರ್ ಮೂಲಕ 15 ಜನರನ್ನ ರಕ್ಷಣೆ ಮಾಡಲಾಗಿದೆ. ಮಹಾಮಳೆಗೆ ಮಧ್ಯರಾತ್ರಿ ಮನೆಗಳು ಕುಸಿದು ಬಿದ್ದಿದ್ದು ಉತ್ತರ ಕನ್ನಡದಲ್ಲಿ ವರುಣನ ಆರ್ಭಟಕ್ಕೆ ಜನರು ಕಂಗಾಲಾಗಿದ್ದಾರೆ. ಅಂಕೋಲ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ. ಮಧ್ಯರಾತ್ರಿ ಮನೆಗೆ ನೀರು ನುಗ್ಗಿದ್ದು ಮನೆ ಧರಶಾಹಿಯಾಗಿವೆ. ಮನೆ ವಸ್ತುಗಳನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಜನರು. ದಿಕ್ಕೆ ತೋಚದಂತಾಗಿದೆ. ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಅಪಾರ ಹಾನಿಯಾಗಿದೆ. ಬೇಲೂರು ತಾಲೂಕಿನ ಸುಲಗಳಲೆ ಗ್ರಾಮದಲ್ಲಿ ಮನೆ ಕುಸಿದಿದ್ದು ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ನಾರ್ವೆಪೇಟೆಯಲ್ಲಿ ಮನೆಯ ಛಾವಣಿ ಮೇಲೆ ಮರ ಬಿದ್ದಿದ್ದು ಎಂಟಿತೊಳಲು ಗ್ರಾಮದಲ್ಲಿ ದನದ ಕೊಟ್ಟಿಗೆ ಕುಸಿದು ಬಿದ್ದಿದೆ. ಗೋವಾದ ಮಡಗಾಂವ್ನ ಕ್ಯಾಸಲ್ ರಾಕ್ ಬಳಿ ದೂದ್ ಸಾಗರ್ ಜಲಪಾತ ಭೋರ್ಗರಿತಾ ಇದ್ದು ಜನರ ಕಣ್ಮನ ಸೆಳೆದಿವೆ. ಫಾಲ್ ಸಮೀಪವೇ ರೈಲ್ವೆ ಟ್ರ್ಯಾಕ್ ಹೋಗಿದ್ದು ಜಲಪಾತದಿಂದ ಬಿದ್ದ ನೀರು ವಾಸ್ಕೋಡಿಗಾಮ ರೈಲಿನ ಮೇಲೆ ಮಂಜಿನಂತೆ ಬಿದ್ದಿತ್ತು. ಜಲಪಾತ ಮತ್ತು ಮಂಜಿನಂತೆ ಬಿದ್ದಂತಹ ನೀರು ಪ್ರಯಾಣಿಕರ ಸಂತಸಕ್ಕೆ ಸಾಕ್ಷಿಯಾಯಿತು. ಕ್ಷಣ ಕ್ಷಣಕ್ಕೂ ರಣಭೀಕರವಾಗ್ತಾ ಇದೆ ಮಳೆಯ ರೌದ್ರಾವತಾರ. ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿಯ ಶವ ಪತ್ತೆಯಾಗಿದ್ದಲ್ಲಿ ಅಪಾಯದ ನಡುವೆ ಜನಸಂಚಾರ ಮಾಡ್ತಿರೋದು ಹೇಗೆ ನೋಡೋಣ. ಮಹಾಮಳೆ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿಯಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿಯ ಶವ ಪತ್ತೆಯಾಗಿದೆ. ಚಿಕ್ಕೋಡಿ ಪಟ್ಟಣದ ರಾಮನಗರ ಕಾಲೋನಿಯ ಕಿರುಣಾ ವಿಭೂತಿ ಮೃತ ದುರ್ದೈವಿ. ನಿನ್ನೆ ಸಂಜೆ ಮನೆಗೆ ವಾಪಸ್ ಆಗ್ತಾ ಇದ್ದಾಗ ಬಾಲಕಿ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದ್ಲು. ಇಂದು ಎಸ್ಡಿಆರ್ಎಫ್ ತಂಡದ ಸಿಬ್ಬಂದಿಯ ಕಾರ್ಯಾಚರಣೆ ನಡೆಸುವ ಮೂಲಕ ಬಾಲಕಿ ಶವವನ್ನ ಹೊರತೆಗೆದಿದ್ದಾರೆ. ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಘಟಪ್ರಭಾ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಮಿರ್ಜಿ ಘಟಪ್ರಭಾ ಸೇತುವೆ ಮೇಲೆ 6 ಅಡಿಯಷ್ಟು ನೀರು ಹರಿತಾ ಇದೆ. ಮಿರ್ಜಿ ಒಂಟಗೋಡಿ ಮಹಾಲಿಂಗಪುರ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಅಕ್ಕಪಕ್ಕದ ನೂರಾರು ಎಕರೆಯಲ್ಲಿದ್ದ ಕಬ್ಬಿನ ಬೆಳೆ ಜಲಾವೃತಗೊಂಡಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಬಚಿ ಜಂಜರವಾಡ ರಸ್ತೆ ಮಾರ್ಗದ ಪೂಲ್ ಜಲಾವೃತವಾಗಿದೆ. ಆದರೆ ಅಪಾಯದ ಮಧ್ಯೆಯೇ ಜನರು ಸಂಚಾರ ಮಾಡ್ತಿದ್ದಾರೆ. ಪೂಲ್ಗೆ ಹೊಂದಿಕೊಂಡಂತೆ ಕೋಲುಗಳನ್ನು ಹಾಕಿ ರಸ್ತೆಯನ್ನ ಗುರುತು ಮಾಡಲಾಗಿದೆ. ಅದೇ ಗುರುತಿನ ಆಧಾರದ ಮೇಲೆ ಜೀವವನ್ನ ಕೈಯಲ್ಲಿ ಹಿಡಿದು ರಸ್ತೆ ಮೇಲೆ ಜನ ಸಂಚಾರ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಸಂಭವಿಸುವ ಸಾಧ್ಯತೆ ಜಾಸ್ತಿ ಇದೆ.
ಧಾರವಾಡದ ಹುಲಿಕೆರೆಯಿಂದ ಅಪಾರ ನೀರು ಹರಿತಾ ಇದೆ. ಇದರಿಂದ ಅಳ್ನಾವರದ ಟಿಳಕ ನಗರ ಜಲಾವೃತಗೊಂಡಿದೆ. ಜಲಾವೃತಗೊಂಡ ಮನೆಯಿಂದ ಬಸಮ್ಮ ಅನ್ನೋ ವಿಕಲಚೇತನೆಯನ್ನ ರಕ್ಷಿಸಿ ಸ್ಥಳೀಯರು ಹೊರತೆಗೆದಿದ್ದಾರೆ. 2 ವರ್ಷದ ಹಿಂದೆ ಪ್ರವಾಹದಲ್ಲಿ ಬಸಮ್ಮ ಮನೆ ಕಳೆದುಕೊಂಡಿದ್ರು. ಹೀಗಾಗಿ ಸದ್ಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಈಗ ಬಾಡಿಗೆ ಮನೆ ಕೂಡ ಜಲಾವೃತಗೊಂಡಿದೆ. ಬಸಮ್ಮ ಅವರನ್ನ ಸ್ಥಳೀಯರು ರಕ್ಷಿಸಿದ್ರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ನವಲಗುಂದದ ಬೆಣ್ಣೆಹಳ್ಳಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಸೇತುವೆ ಕಾಮಗಾರಿಯ ಸಾಮಗ್ರಿಗಳು ನೀರು ಪಾಲಾಗಿವೆ. ನವಲಗುಂದ ಪಡೇಸೂರ ಮಧ್ಯೆ ಬೆಣ್ಣೆಹಳ್ಳಕ್ಕೆ ಸೇತುವೆ ನಿರ್ಮಿಸುವ ಕಾಮಗಾರಿ ನಡೆದಿತ್ತು. ಕೆಲ ತಿಂಗಳಿನಿಂದ ಕಾಮಗಾರಿ ಪ್ರಗತಿಯಲ್ಲಿತ್ತು. ಆದರೆ ಇದೀಗ ನಿರ್ಮಾಣ ಹಂತದ ಸೇತುವೆ ಮುಳುಗಡೆಯಾಗಿದೆ. ಕೃಷ್ಣಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೂವಿನಹಡಗಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೇವದುರ್ಗ ಶಹಾಪುರ ನಡುವಿನ ಸಂಪರ್ಕ ಕಡಿತಗೊಂಡಿದ್ದು, ರಾಯಚೂರು ಕಲಬುರಗಿ ನಡುವೆ ಸಹ ಸಂಪರ್ಕ ಕಡಿತವಾಗಿದೆ. ಇದರಿಂದ ತೆಂಥಣಿ ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತಿವೆ. ಮಳೆಯಿಂದ ಅಪಾಯದ ಮಟ್ಟವನ್ನ ಮೀರಿ ನದಿಗಳು ಹರಿತಾ ಇದ್ದು, ಹಾವೇರಿ ಜಿಲ್ಲಾ ವ್ಯಾಪ್ತಿಯ ವರದಾ, ಕುಮುದ್ವತಿ, ಧರ್ಮಾ ನದಿಗಳು ಧಾರಾಕಾರವಾಗಿ ಹರಿತಾ ಇವೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು, ರಟ್ಟಿಹಳ್ಳಿ ತಾಲೂಕಿನ ತಿಪ್ಪಾಯಿಕೊಪ್ಪ, ಕುಡುಪಲಿ, ಎಲಿವಾಳ, ಬಡಸಂಗಾಪುರ, ಯಲಗೋಡ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಕುಮುದ್ವತಿ ನದಿ ನೀರು ಬ್ರಿಡ್ಜ್ ಕಮ್ ಬ್ಯಾರೇಜ್, ಸೇತುವೆ ಮತ್ತು ರಸ್ತೆಗಳ ಮೇಲೆ ಹರಿತಾ ಇರುವುದರಿಂದ ಸಂಪರ್ಕ ಕಡಿತಗೊಂಡಿದೆ. 10 ವರ್ಷಗಳ ಬಳಿಕ ಅಂಗರಗಟ್ಟಿ ಗ್ರಾಮದ ಕೆರೆ ತುಂಬಿದ್ದು ಬೆಳೆ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಬಾಳೆಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ನೆನೆದು ಮನೆ ಏಕಾಏಕಿ ಕುಸಿದು ಬಿದ್ದಿದೆ. ಜಯರಾಮ್ ಎಂಬುವರ ಮನೆ ಮಳೆಗೆ ನೆಲಸಮವಾಗಿದ್ದು, ಮನೆಯಲ್ಲಿ ಇದ್ದವರು ಮನೆ ಕುಸಿಯೋ ವೇಳೆ ಹೊರಗೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮನೆ ಕಳೆದುಕೊಂಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಸಂಪರ್ಕ ಸೇತುವೆ ಕುಸಿದು ಬಿದ್ದಿದೆ. ಬೇಲೂರು ತಾಲೂಕಿನ ಬಕ್ರವಳ್ಳಿ ಸೇತುವೆ ಸಂಪೂರ್ಣವಾಗಿ ಕುಸಿದಿದೆ. ಮುರೇಹಳ್ಳಿ, ಮಲಸಾವರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಗೆ ಹಾನಿಯಾಗಿದ್ದು, ಬೇಲೂರು ಪಟ್ಟಣಕ್ಕೆ ಬರೋಕೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಮೋಹನ್ ಕುಮಾರ್, ಇಒ ರವಿಕುಮಾರ್ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದೇನು? ಮತ್ತೊಬ್ಬ ಭ್ರಷ್ಟ ಸಿಎಂ ಬರುತ್ತಾರಷ್ಟೇ ಅಂತ ಹೇಳಿದ್ಯಾರು? ಸಿಎಂ ಭೇಟಿಯಾಗಿದ್ದ ಫಿಲಂ ಚೇಂಬರ್ ಮುಖ್ಯಸ್ಥರು ಮನವಿ ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕಾರಣದ ಬಗ್ಗೆ ಪ್ರತಿಕ್ರಿಯಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿರಾಕರಿಸಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಬಿಎಸ್ವೈ ಮತ್ತು ಕೇಂದ್ರ ನಾಯಕರ ಮಾತುಕತೆ ಬಗ್ಗೆ ಗೊತ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದರು. ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ. ಆದರೆ ನನ್ನನ್ನ ಸಿಎಂ ಮಾಡ್ತಾರೆಂಬ ಬಗ್ಗೆ ಯಾರೂ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಕ್ಷದ ಅಧ್ಯಕ್ಷರು, ಪ್ರಧಾನಿ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಸೂಕ್ತ ವ್ಯಕ್ತಿಯಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಅಲ್ಲದೆ ನೀವು ಸಿಎಂ ಆಗ್ತೀರಾ ಎಂಬ ಪ್ರಶ್ನೆಗೆ ನಕ್ಕು ಸುಮ್ಮನಾದ್ರು. ಮುಖ್ಯಮಂತ್ರಿ ಬದಲಾವಣೆ ಸುಳಿವು ಸಿಗ್ತಾ ಇದ್ದಂತೆಯೇ ಮುಂದಿನ ಸಿಎಂಗಾಗಿ ಭಾರಿ ಲಾಬಿ ನಡೀತಾ ಇದೆ. ಸೋಮವಾರ ಸಿಎಂ ಬಿಎಸ್ವೈ ಕೆಳಗಿಳಿತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಪಂಚಮಸಾಲಿ ಸಮುದಾಯದವರನ್ನೇ ಸಿಎಂ ಮಾಡಬೇಕು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಯಡಿಯೂರಪ್ಪ ನಂತರವೂ ನಮ್ಮಲ್ಲಿ ಉತ್ತಮ ನಾಯಕರಿದ್ದಾರೆ, ನಮ್ಮಲ್ಲಿರುವ ನಾಯಕರಿಗೆ ಅವಕಾಶ ಕೊಡಬೇಕು ಅಂತ ಶ್ರೀಗಳು ಒತ್ತಾಯಿಸಿದ್ದಾರೆ. 24 ಗಂಟೆಗಳಲ್ಲಿ 2A ಮೀಸಲಾತಿ ನೀಡಬೇಕು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಲು ನಮ್ಮ ಸಮುದಾಯದ ಪರಿಶ್ರಮವಿದೆ. ಹೀಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕು. ಮೀಸಲಾತಿ ನೀಡದಿದ್ದರೆ ಬಿಎಸ್ವೈ ನಮ್ಮ ಸಮುದಾಯದ ವೈರತ್ವ ಕಟ್ಕೊಳ್ಬೇಕಾಗುತ್ತೆ ಅಂತ ಶ್ರೀಗಳು ಎಚ್ಚರಿಸಿದ್ದಾರೆ. ಅಲ್ಲದೆ ಗಣ್ಯಾತಿ ಗಣ್ಯರ ಬಿಎಸ್ವೈ ಪರ ವ್ಯಕ್ತಿ ಪೂಜೆ ಬಗ್ಗೆ ಪ್ರತಿಕ್ರಿಯಿಸಲ್ಲ ಅಂತ ತಿಳಿಸಿದ್ದಾರೆ.
ರಾಜ್ಯ ಬಿಜೆಪಿ ಕುರಿತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು ಮಧ್ಯಂತರ ಚುನಾವಣೆ ಬರುತ್ತೆ ಅಂತ ಅಂದುಕೊಂಡಿಲ್ಲ. ಆದ್ರೆ ಒಬ್ಬ ಕರಪ್ಟ್ ಚೀಫ್ ಮಿನಿಸ್ಟರ್ ಬದಲಾಗಿ ಮತ್ತೊಬ್ಬ ಕರಪ್ಟ್ ಚೀಫ್ ಮಿನಿಸ್ಟರ್ ಬರ್ತಾರಷ್ಟೇ ಅಂತ ಹೇಳಿದ್ರು. ರಾಜ್ಯದಲ್ಲಿ ಪ್ರವಾಹ ಸ್ಥಿತಿಯಲ್ಲೂ ರಾಜಕೀಯ ಮಾಡ್ತಾರೆ. ಜನರ ಸಂಕಷ್ಟದ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ತಿಲ್ಲ. ಇವರಿಗೆ ಜನರ ಹಿತ ಮುಖ್ಯವಲ್ಲ, ಅಧಿಕಾರ ಮುಖ್ಯ. ಬಿಟ್ಟು ತೊಲಗಿ ಅನ್ನೋದಷ್ಟೇ ಅವರಿಗೆ ಎಚ್ಚರಿಕೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಪ್ರವಾಹ ಸಂತ್ರಸ್ತರ ನೆರವಿಗೆ ಕಾಂಗ್ರೆಸ್ ಹೋಗುತ್ತೆ, ಸಹಾಯ ಮಾಡುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರವಾಹ ಪರಿಸ್ಥಿತಿ ಪರಿಶೀಲನೆಗೆ ಸತೀಶ್ ಜಾರಕಿಹೊಳಿ, ಆರ್ವಿ ದೇಶಪಾಂಡೆ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಈ ತಂಡಗಳು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತೆ. ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸ ಮಾಡ್ತೇವೆ ಅಂತ ತುಮಕೂರಿನಲ್ಲಿ ಡಿಕೆಶಿ ತಿಳಿಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧದ ಭ್ರಷ್ಟಾಚಾರ ಆರೋಪ ಸಂಬಂಧ ಸಿಬಿಐ ಅಥವಾ ಎಸ್ಐಟಿ ತನಿಖೆ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪೂರ್ವಾನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶಿಸಲು ನಿರಾಕರಿಸಿತು. ಹೀಗಾಗಿ ಟಿಜೆ ಅಬ್ರಹಾಂ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಚಿತ್ರಮಂದಿರಗಳನ್ನ ಬಂದ್ ಮಾಡಿದ್ದ ರಾಜ್ಯ ಸರ್ಕಾರ ಸದ್ಯ ಶೇಕಡಾ 50% ಪ್ರೇಕ್ಷಕರ ಭರ್ತಿಗೆ ಅವಕಾಶ ನೀಡಿದೆ. ಆದರೆ ಶೇಕಡಾ 100% ಅವಕಾಶ ನೀಡುವಂತೆ ಫಿಲ್ಮ್ ಚೇಂಬರ್ ಮುಖ್ಯಮಂತ್ರಿ ಬಿಎಸ್ವೈಗೆ ಮನವಿ ಮಾಡಿದೆ. ಶೇಕಡಾ 50% ಆಕ್ಯುಪೆನ್ಸಿಯಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಕಷ್ಟ ಆಗುತ್ತೆ. ಹೀಗಾಗಿ 100% ಪ್ರೇಕ್ಷಕರಿಗೆ ಅವಕಾಶ ನೀಡಿ ಅಂತ ಸಿಎಂ ಭೇಟಿ ಮಾಡಿ ಜಯರಾಜ್, ಉಮೇಶ್ ಬಣಕಾರ್, ಎನ್ಎಂ ಸುರೇಶ್ ಮನವಿ ಸಲ್ಲಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾಳೆ ಕೆಸೆಟ್ ಪರೀಕ್ಷೆ ನಡೆಯಲಿದೆ. ನಾಳೆ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 1 ಪರೀಕ್ಷೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಳೆ ಬೆಳಗ್ಗೆ 8 ಗಂಟೆಗೆ ಹಾಜರಾಗಿರಬೇಕು. ಪರೀಕ್ಷೆಗೆ ಒಟ್ಟು 84,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಬೆಂಗಳೂರು, ಮೈಸೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ತುಮಕೂರಿನ ನೋಡಲ್ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಭಾರತದ ಬಿ ಟೀಂ ಪಾಕಿಸ್ತಾನವನ್ನು ಮಣಿಸಲಿದೆ ಅಂತ ಹೇಳಿದ ಪಾಕ್ ಮಾಜಿ ಆಟಗಾರ ಯಾರು? ಎರಡನೇ ಅಭ್ಯಾಸ ಪಂದ್ಯಕ್ಕೆ ವಾಷಿಂಗ್ಟನ್ ಸುಂದರ್ ಅಲಭ್ಯರಾಗ್ತಿರೋದು ಯಾಕೆ? ಭಜರಂಗಿ 2 ಚಿತ್ರದ ಟ್ರೈಲರ್ ಸಾಂಗ್ ರಿಲೀಸ್ಗೆ ಚಿತ್ರತಂಡ ಮಾಡಿರುವಂತಹ ಪ್ಲಾನ್ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಶ್ರೀಲಂಕಾ ವಿರುದ್ಧ 3ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಮುಗ್ಗರಿಸಿದೆ. ಇದರೊಂದಿಗೆ ಶ್ರೀಲಂಕಾ ತವರಿನಲ್ಲೇ ವೈಟ್ ವಾಶ್ ಭೀತಿಯಿಂದ ತಪ್ಪಿಸಿಕೊಂಡಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ದ ಭಾರತ 43.1 ಓವರ್ಗಳಲ್ಲಿ 225 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಟಾರ್ಗೆಟ್ ಲಂಕಾ ಯಶಸ್ವಿಯಾಗಿ ಬೆನ್ನಟ್ಟಿ ಗೆಲುವಿನ ಕೇಕೆ ಹಾಕಿದೆ. ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಕೂಡ ಚೊಚ್ಚಲ ಅರ್ಧಶತಕವನ್ನ ಮಿಸ್ ಮಾಡಿಕೊಂಡ್ರು. 46 ಬಾಲ್ಗಳಲ್ಲಿ 5 ಬೌಂಡರಿ, 1 ಸಿಕ್ಸರ್ ಬಾರಿಸಿದ್ದ ಸಂಜು ಅರ್ಧಶತಕದತ್ತ ಮುನ್ನುಗ್ತಾ ಇದ್ರು. ಆದ್ರೆ ಸ್ಪಿನ್ನರ್ ಜಯವಿಕ್ರಮ ಎಸೆತದಲ್ಲಿ ಬಿಗ್ ಶಾಟ್ ಬಾರಿಸೋಕೆ ಮುಂದಾದ ಸಂಜು ಅವಿಷ್ಕಾ ಫರ್ನಾಂಡೋಗೆ ವಿಕೆಟ್ ಒಪ್ಪಿಸಿದ್ರು. ಲಂಕಾ ಪ್ರವಾಸದಲ್ಲಿ ಟೀಂ ಇಂಡಿಯಾ ನಾಯಕನಾಗಿರುವಂತಹ ಶಿಖರ್ ಧವನ್ ಚೊಚ್ಚಲ ಬಾರಿಗೆ ಟಾಸ್ ಗೆದ್ದು ಸಂಭ್ರಮಿಸಿದ್ರು. ಮೊದಲೆರಡು ಪಂದ್ಯದಲ್ಲೂ ತಂಡವನ್ನ ಮುನ್ನಡೆಸಿದಂತಹ ಧವನ್ 2 ಪಂದ್ಯಗಳಲ್ಲೂ ಟಾಸ್ ಸೋತಿದ್ರು. ಆದರೆ 3ನೇ ಪಂದ್ಯದಲ್ಲಿ ಟಾಸ್ ಗೆದ್ದ ಶಿಖರ್ ಧವನ್ ತೊಡೆ ತಟ್ಟಿಕೊಂಡು ಸಂಭ್ರಮಿಸಿದ್ರು. ಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಟೀಂ ಇಂಡಿಯಾ ಗೆದ್ದಿದ್ದು ಪಾಕ್ ಮಾಜಿ ಆಟಗಾರ ದಾನಿಶ್ ಕನೇರಿಯಾ ಆಡಿ ಕೊಂಡಾಡಿದ್ದಾರೆ. ಭಾರತೀಯ ಕ್ರಿಕೆಟ್ ತಂಡ ನೀಡಿದಂತಹ ಪ್ರದರ್ಶನದ ರೀತಿ ಹಾಗೂ ರಾಹುಲ್ ದ್ರಾವಿಡ್ ಭಾರತೀಯ ತಂಡದೊಂದಿಗೆ ಕಾರ್ಯನಿರ್ವಹಿಸಿದ ರೀತಿಯನ್ನ ಕನೇರಿಯಾ ಪ್ರಶಂಸಿಸಿದ್ದಾರೆ. ಭಾರತದ ಬಿ ತಂಡ ಪಾಕಿಸ್ತಾನವನ್ನ ಕೂಡ ಮಣಿಸಲಿದೆ ಅಂತ ಭಾಸವಾಗುತ್ತೆ ಅಂತ ಹೇಳಿದ್ದಾರೆ. ಟೀಂ ಇಂಡಿಯಾದ ಸ್ಪಿನ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಗಾಯಗೊಂಡಿದ್ದಾರೆ. ಇದರೊಂದಿಗೆ ಎರಡನೇ ಅಭ್ಯಾಸ ಪಂದ್ಯದಲ್ಲಿ ಸುಂದರ್ ಅಲಭ್ಯರಾಗಲಿದ್ದಾರೆ. ಮೊದಲ ಅಭ್ಯಾಸ ಪಂದ್ಯದಲ್ಲಿ ಸುಂದರ್ ಸೆಲೆಕ್ಟ್ ಕೌಂಟಿ 11 ಪರ ಟೀಂ ಇಂಡಿಯಾ ವಿರುದ್ಧ ಆಡಿದ್ರು. ಆದರೆ ನಿರಾಶಾದಾಯಕ ಪ್ರದರ್ಶನವನ್ನ ನೀಡಿದ್ರು. ಆದರೆ ವಿಕೆಟ್ ಕೀಪರ್ ಋದ್ಧಿಮಾನ್ ಸಾಹಾ ಹಾಗೂ ಅಭಿಮನ್ಯು ಈಶ್ವರನ್ ತಂಡವನ್ನ ಸೇರಿಕೊಳ್ಳಲಿದ್ದಾರೆ. ಇವತ್ತಿನ ನ್ಯೂಸ್ ಟಾಪ್ 9. ಈಗ ಟಿವಿ9 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.